ಏನ್ ಗೋವಾದಲ್ಲಿ ಕೆಲಸ ಮಾಡೋದೇನು ಸುಲಭನಾ? ಬರೀ ತೋರಿಸ್ತೀನಿ. ಈಗ ನಾನು ಗೋವಾದಲ್ಲಿ ಇದ್ದೀನಿ. ಇಲ್ಲೇ ನಮ್ಮ ರೂಮ್ ಇದೆ. ಇಲ್ಲೇ ಬ್ರಷ್ ಮಾಡ್ಕೊಂಡು ಕೆಲಸಕ್ಕೆ ಹೋಗ್ಬೇಕು. ಅದಕ್ಕೆ ನಾನು ಮಕ್ಕ ತಕ್ಕೊಳ ಅಂತೀನಿ. ಈಗ ಮಕ್ಕ ತಕ್ಕೊಂಡು ನಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಈಗ ಮೊದಲು ನಾಷ್ಟ ಮಾಡಬೇಕು. ಇದೆ ನೋಡಿ GMC ಹಾಸ್ಪಿಟಲ್, ಬಾಂಬುಲಿದಲ್ಲಿ ಇದೆ ಪಂಜಿ. ಇಲ್ಲೇ ರಾಜು ಹೋಟೆಲ್ ಅಂತ ಇದೆ. ವಡಾಪಾವ್ ತಿಂದು ಸಾಕಾಗಿದೆ. ಅದಕ್ಕೆ ನಾನು ಈಗ ದೋಸೆ ತಿನ್ನಾಕೆ ಅಂತ ಬಂದಿದ್ದೆ. ರಾಜುಗೆ ಹೇಳ್ಬಿಟ್ಟಿದ್ದೀನಿ ದೋಸೆ ಮಾಡು ಒಂದ್ ಚಲೋದು ಅಂತ. ರಾಜು ದೋಸೆ ಮಾಡಿದಾನೆ. ಈಗ ದೋಸೆ ತಿಂದು ನಾವು ಈಗ ಹೋಗ್ಬೇಕು ಕೆಲ್ಸಕ್ಕೆ. ಅದೇ ಈಗ ದೋಸೆ ಕರಗಿಸ್ಬೇಕಂದ್ರೆ ಇಲ್ಲಿ ಬಹಳ ಗುಡ್ಡ ಇದೆ, ಕೆಳಗೆ ಮೇಲೆ ಹೋಗ್ತಾ ಇರ್ಬೇಕು. ಗಾಡಿ ಒಂದಿಲ್ಲ, ಅದಕ್ಕೆ ನಡ್ಕೊಂತ ಹೋಗ್ತಾ ಇದ್ದೀನಿ. ಬಹಳ ಬೆವರು ಬಂದುಬಿಟ್ಟಿದೆ. ಹಾಗೆ ನಾವು ಸೈಟ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ. ನಮ್ ಜೊತೆ ನಮ್ಮ ಪಿಟ್ಟರ್ ಇದಾರೆ ಅಂಕಲ್ ಅಂತ, ಇವ್ರ ಜೊತೆನೆ ನಾನು ಕೆಲಸ ಮಾಡೋದು. ಈಗ ಇಲ್ಲಿ ಪಾತ್ರಮ್ಮ ಅವರು ಬಂದ್ಬಿಟ್ಟಿದ್ದಾರೆ ನಮ್ಗೆ ಕರ್ಕೊಂಡು ಹೋಗಕ್ಕೆ. ಅದಕ್ಕೆ ಅವ್ರ ಗಾಡಿಯಲ್ಲಿ ಈಗ ಅವರು ಪಿಕಪ್ ಮಾಡ್ಕೊಂಡು ಅವ್ರು ಕರ್ಕೊಂಡು ಹೊಂಟಾರೆ ಅವ್ರ ಬಿಲ್ಡಿಂಗ್ಗೆ. ನಡೀರಿ, ಬಿಲ್ಡಿಂಗ್ ದಲ್ಲಿ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಬಹಳ ಪೈಪ್ಲೈನ್ ಕೆಲಸ ಮಾಡೋದಿದೆ, ಔಟ್ಲೈನ್ ಹಾಕೋದಿದೆ. ಈಗೆಲ್ಲ ಇದು ಕೆಲಸ ಮಾಡಬೇಕು. ಗೋವಾದಲ್ಲಿ ಕೆಲಸ ಮಾಡಕ್ಕೆ ಬಹಳ ಮಜಾ ಬರುತ್ತೆ. ಇಲ್ಲಿ ವಾತಾವರಣ ಎಲ್ಲ ಚಲೋ ಇದೆ. ಈಗ ನಂದು ಫಿಟ್ಟಿಂಗ್ ಆಗಿದೆ ಒಳಗೆ ಬಾತ್ರೂಮ್ ಅಲ್ಲಿ. ಈಗ ಅಂಕಲ್ ಪೈಪ್ ಕಟ್ ಮಾಡ್ತಾ ಇದ್ದಾರೆ. ಈಗ ಏನಂದ್ರೆ ಔಟ್ಲೈನ್ ಹಾಕ್ಬೇಕು ಎಲ್ಲ ಬಾತ್ರೂಮ್ದು ಎಲ್ಲ ಒಳಗೆ ತಗೊಂಡು ತಳಗ್ ತಗೋಬೇಕು. ಅದು ಇಲ್ಲೇ ಹೋಲ್ ಮಾಡಿದೀನಿ. ಈಗ ಇಲ್ಲಿ ನಮ್ದು ಕೆಲಸ ಮುಗೀತು. ಯಾಕಂದ್ರೆ ಈಗ ಮಾಲಕರು ಅವರು ಪಾತ್ರಮ್ಮ ಅವರು ಹೊಂಟಾರೆ. ಈಗ ನಾವು ಹೋಗ್ಬೇಕು. ಅಂದ್ರೆ ಇವರೇ ನಮ್ಗೆ ಪಿಕಪ್ ಮಾಡ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾವ್ರೆ. ಮುಂಜಾನೆ ನಾನು ನಡ್ಕೊಂತ ಬಂದೆ, ಈಗ ಕಾರಲ್ಲಿ ಹೋಗ್ತಾ ಇದ್ದೀನಿ. ಮತ್ತೆ ಇಂಥ ಬ್ಲಾಗ್ಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ.